ಶಿವಸಾಂಬಜೇ ನಮಃ. ಪಾರ್ವತಿ ಪತಿ ಹರ ಹರ ಮಹಾದೇವ. ಅಂಗನವಾಡಿ ಶಾಲೆ ಪಾಠ ಹೇಳ್ದಂಗ ಆತ್ನ. ಇನ್ ಶಾಲೆ ಮಾಸ್ತರ ಆದ್ನಿ 2 ನಿಮಿಷ. ಹಿಂಗೆ ಒಂದ್ ಊರಾಗ ಎಲ್ಲಾರು ಗೋವಿಂದ ಗೋವಿಂದ ಅಂತಿದ್ರು. ಒಬ್ಬಕ್ಕೆ ತಾಯಿ ಅವ್ರಂದಂಗ ಅಂತಿದ್ಲು. ಗುಡಿ ಸುತ್ತಬೇಕಾರ ದೇವ್ರಿಗೆ. ಯಾಕವ ಅವ್ರಂದಂಗ ಅಂತಿ ಅಂದಾಗ ಆಕೆ ಅಂದ್ಲು, ಗೋವಿಂದ ಅನ್ನೋ ಶಬ್ದದಲ್ಲ ಆ ಹೆಸರು ನಮ್ಮ ಯಜಮಾನ್ರದ, ಅದಕ್ಕೆ ನಾಚಿ ಬಂದಂಗ ಅವ್ರಂದಂಗ ಅಂತ. ನಿಮ್ಮ ಮಕ್ಕಳೆಲ್ಲ ನಾ ಹೇಳ್ದಂಗ ಅಷ್ಟ ಅಂದು ನೀವೆಲ್ಲ ಅವ್ರಂದಂಗ ಅಂದ್ರೆ ನೀವೇನು ಅನ್ಲಿಲ್ಲ. ಹಂಗಾಗಬಾರ್ದು. ಸ್ಮರಣೆಯನ್ನ ಮಾಡಬೇಕು. ಶಿವನಾಮ ನುಡಿಯದ ಬಾಯಿ ಬತ್ಸಲದ ಕುನಿಯಂತೆ ಅಂತ ಹೇಳ್ತಾರೆ. ಅದೇನೇ ಇರಲಿ, ಇವತ್ತಿನ ವಿಷಯವನ್ನ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಪ್ರಾತಃ ಸ್ಮರಣೆಯರಾದ ಬಸವಾದಿ ಶಿವಶರಣರನ್ನ ಈ ಒಂದು ಸುಸಂದರ್ಭದಲ್ಲಿ ಭಕ್ತಿಯಿಂದ ಹಣೆಮನೆದು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಕೂಡಲ ಸಂಗಮ ದೇವ ನಿಮ್ಮ ನಾಮ ಬಲದಿಂದ ಎನ್ನ ಭವದ ಕೇನುಡೆಯ ಭವದ ಕೇನುಡೆಯನ್ನು ಹಾಗೆ ಬಸವಾದಿ ಶಿವಶರಣರ ವಚನಗಳ ಆದಿಯಾಗಿ ತೆಗೆದುಕೊಂಡು ಯಾದಗಿರಿಗಳ ಜಿಲ್ಲೆಯೊಳಗ ಅತ್ಯಂತ ವಡಗಿರಿ ಗ್ರಾಮದೊಳಗ ಸುಕ್ಷೇತ್ರವಾಗಿರ್ತಕ್ಕಂಥ ಆ ಆದಿಶಕ್ತಿ, ಆ ಜಗನ್ಮಾತೆ, ಆ ಅಂಬಾ ಭವಾನಿ ನೆಲೆಗೊಂಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ತಡಬಿಡಿ ಗ್ರಾಮದ ಆ ಶಕ್ತಿ ಅಂಬಾ ಮಹೇಶ್ವರ ಪುಣ್ಯತಾಣಕ್ಕೆ ಭಕ್ತಿಯಿಂದ ಹಣೆಮನೆದು ತಡಬಿಡಿಯ ಆ ಶಾಂಭವಿ ನೆಲೆಗೊಂಡಿರ್ತಕ್ಕಂಥ ಅಂಬಾ ಮಹೇಶ್ವರಿಯ ಪುಣ್ಯ ತಾಣದೊಳಗೆ ಆ ಅಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ 5 ದಿನಗಳ ಪರ್ಯಂತರವಾಗಿ ಭಗವಂತನ ದೃಷ್ಟಿಯೊಳಗ ಬಸವಣ್ಣ ಹೇಳ್ತಾನೆ, ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನಲ್ಲ, ಏನು ಜಗತ್ತನ್ನು ನಿರ್ಮಾಣ ಮಾಡಿದಾನೆ, ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದಾನೆ. ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ಭೂಮಿ ಕೊಟ್ಟಾನ, ಹಸಿದಾಗ ಅನ್ನ ಕೊಟ್ಟಾನ, ನೀರಿಡಕಾದ ನೀರು ಕೊಟ್ಟಾನ, ಉಸಿರಾಡಕ ಗಾಳಿ ಬಿಟ್ಟಾನ, ಅಡ್ಡಾಡಕ ಭೂಮಿ ಬಿಟ್ಟಾನ. ಆದ್ರೆ ಭಗವಂತನ ನಾಮಸ್ಮರಣೆ ಯಾಕೆ ಮಾಡಾಕತ್ತಿಲ್ಲ ಅಂತ ಪ್ರಶ್ನೆ ಅದು. ಎಷ್ಟು ಸುಂದರವಾಗಿ ಆ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಅಕ್ಕಮಾದಿಯು ಕೂಡ, ಆ ರಾಮನಾಥನು ಕೂಡ ಎಷ್ಟು ಸುಂದರವಾಗಿ ಹೇಳ್ತಾನಂತಂದ್ರೆ, ತಮ್ಮ ವಚನಗಳೇ ಎಲ್ಲರೂ ಆ ಭಗವಂತ ನಾಮಸ್ಮರಣೆ ಮಾಡುವಂತ ಅಕ್ಕಮಾದಿಯು ಕೂಡ ತನ್ನ ವಚನಗಳೇ ಹೇಳ್ತಾಳೆ, ಆ ರಾಮನಾಥನು ಕೂಡ ತನ್ನ ವಚನಗಳೇ ಹೇಳ್ತಾನೆ, ಬಸವಣ್ಣನು ಕೂಡ ತನ್ನ ವಚನಗಳೇ ಹೇಳ್ತಾನೆ. ಮಹಾತ್ಮರ ವಚನಗಳು ಅಂತಂದ್ರೆ ಅದು ಅತ್ಯುನ್ನತವಾಗಿರ್ತಕ್ಕಂಥ ಶಕ್ತಿ. ಅವರು ಅನುಭವಿಸಿ ನುಡಿದ ಆತ್ಮದ ನುಡಿಗಳೇ ವಚನಗಳಾಗಿರ್ತಾವ. ಅಂತ ವಚನಗಳನ್ನ ನಿಮ್ಮ ಜೊತೆ ನಾನು 4ನೇ ದಿನದ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೋತಾ ಇದ್ದೀನಿ. ಕೇವಲ 5 ದಿನದ ವಿಚಾರವಾಗಿರುವುದರಿಂದ ಇವತ್ತು 4 ದಿನ ಕಳೆದು ಹೋಗ್ತಾ ಇದೆ. ಆ ವಿಚಾರವನ್ನ ನೀವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ದೆ ಆದರೆ ನೀವು ಕೂಡ ಮಾನವ ಜನ್ಮ ಪಡೆದು ಮಹಾತ್ಮರ ಹಿತವಚನ ಕೇಳುವುದು ಒಂದು ಸೌಭಾಗ್ಯ ಅನಿಸ್ತದ. ಹೇಳ್ತಾರೆ, ಎಳೆ ನಿಮ್ಮ ದಾನ, ರಾಮನಾಥನ ವಚನ ಇದು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ,
ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ತಾರೆ. ನೋಡ್ರಿ, ಬಹಳಷ್ಟು ಜನ ನಮ್ಮ ಹಿರಿಯರು, ನಮ್ಮ ಸದ್ಭಕ್ತರು, ಗೃಹಸ್ಥರ ಮನೆಗೆ ಹೋಗಿರ್ತೀನಿ. ಅಲ್ಲಿ ಕೆಲವೊಬ್ರು ಫೋಟೋಗಳನ್ನು ಹಾಕಿರ್ತಾರ ಮನೆಯೊಳಗೆ. ಇವ್ರು ಯಾರು ಅಂತ ಕೇಳ್ತೇನೆ ನಾನು. ಬಹಳ ಕೌತುಕವಾಗಿ ಕೇಳ್ತೀನಿ, ಆಶ್ಚರ್ಯಕವಾಗಿ ಕೇಳ್ತೀನಿ. ಇವ್ರು ಯಾರೋ ಇದ್ರೆ ಎಲ್ಲನೂ ಪರಿಚಯ ಮಾಡ್ಕೋತೀನ. ಮನೆಯಲ್ಲಿ ಚಿಕ್ಕ ಮಗುವಿನ ಹಿಡ್ಕೊಂಡು ಮುದುಕರವರೆಗೆ ಆಕಳಿರ್ಲಿ, ನಾಯಿ ಇರ್ಲಿ, ಆಡಿರ್ಲಿ, ಬೆಕ್ಕಿರ್ಲಿ, ಕೋಳಿ ಇರ್ಲಿ, ಎಲ್ಲರೂ ಮಾತಾಡ್ಸ ಬರ್ತಾನ. ಆ ಕಲ್ಲ ಗಿಡನ ಎಲ್ಲರೂ ಸ್ವಾಮೀಜಿ ಅಂತಂದ್ರೆ ಎಲ್ಲರನ್ನ ಪ್ರೀತಿಸಬೇಕು. ಅಲ್ಲೊಂದಿಷ್ಟು ಹೂ ಹಳ್ಳಿದ ಒಂದು ಕೂಡ ಆ ಹೂಗಳಿಗೆ ಹೇಳ್ತೀನಿ, ಎಷ್ಟು ನೀರು ಹಾಕಿವ ಬೆಳೆಸಿ ಎಷ್ಟು ಚಂದ ಹಳ್ಳ್ಯ ನೋಡು. ನಿನ್ನ ಮನೆ ಅಂಗಳದೊಳಗೆ ಈ ಹೂವ ಚಂದ ಕಾಣ್ತಾವ, ಆ ಆಕಳ ಕರೆ ಎಷ್ಟು ಚಂದದ ಅಂತ ಕೇಳ್ತಿರ್ತೀನಿ. ಹಂಗ ಮನ್ಯಾಗ ಕೂತಾಗ ಫೋಟೋ ಕಡೆ ಲಕ್ಷ್ಯ ಆಗ್ತದ. ಇವ್ರು ಯಾರು ಅಂತ ಕೇಳಿದೆ ನಾನು. ಇವ್ರು ಯಾರು ಅಂತ ಕೇಳಿದಾಗ ಅವ್ರಂದ್ರು, ಅವ್ರು ಯಾರು ಅಲ್ಲ, ನನ್ನ ಕಲಾದಿ ಭಕ್ತರು. ನನ್ನ ಆ ಊರಿಗೆ ವೆಲ್ಕಮ್ ಮಾಡ್ಕೊಂಡು ಒಬ್ಬ ಶ್ರೇಷ್ಠ ಭಕ್ತ ನಂದೀಶ ಅಂತ, ಹೊಸೂರ ನಂದೀಶ ಅಂತ, ಅವ್ರ ಭಕ್ತರ ಮನೆಗೆ ಹೋದಾಗ ಫಸ್ಟ್ನೇ ಮನೆಗೆ ಇವ್ರು ಯಾರಂತ ಹೇಳ್ದ. ಇವರಿಂದಲ್ಲ ನಮ್ಮ ಮನೆ ಬೆಳಗ್ಗೆದರಿಪ್ಪ, ಇವ್ರು ನಮ್ಮ ಅಪ್ಪನ ಗೆಳೆಯರು. ಇವ್ರು ಆಗಿನ ಕಾಲಕ್ಕೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿಸಿ ನಮ್ಮ ಮಕ್ಕಳು ಮದುವೆ ಮಾಡಿ ಇಷ್ಟು ದೊಡ್ಡ ಹೊಲ ಹಿಡಿದು ಇಷ್ಟು ಎತ್ತರಕ್ಕೆ ನಾ ಬೆಳೆದಿದ್ದಿಲ್ಲ. ಅದಕ್ಕೆ ಇವ್ರ ಫೋಟೋ ನಮ್ಮ ಮನ್ಯಾಗ ಹಾಕಿವಿ ಅಂತ ಹೇಳಿದ್ರು. ನೋಡ್ರಿ, ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅವ್ರು. ಯಾರು ಕೊಟ್ಟಾರ, ಯಾರ ಆಶ್ರಯ ಆಗ್ಯಾರ, ಕಷ್ಟ ಕಾಲದಲ್ಲಿ ಯಾರು ನಮಗ ಒಳಿತನ್ನ ಮಾಡ್ಯಾರ ಅವರು ಫೋಟೋನ ಹಾಕ್ಯಾರ. ಅವರು ಸ್ಮರಣೆ ಮಾಡ್ಬೇಕಂತ ಹಾಕ್ಯಾರಲ್ಲ ಭಗವಂತ. ನೋಡ್ರಿ, ಒಬ್ಬರ ಮನೆಗೆ ಹೆಲ್ಪ್ ಮಾಡಿದವ್ರು ಫೋಟೋ ಹಾಕ್ಯಾರ, ಬರೀ ಅಪ್ಪನ ಗೆಳೆಯ ಅಂತ. ಅವನ ತಂದೆಲ್ಲ, ಅಜ್ಜಲ್ಲ, ಮುತ್ತಜ್ಜ ಅಲ್ಲ, ನಮ್ಮ ಸಂಬಂಧಿಕ ಅಲ್ಲ, ಕೇವಲ ನಮ್ಮ ಕಷ್ಟದೊಳಗೆ ಕೈ ಹಿಡಿದವನಿಗೆ, ನಡೆಸಿದವನಿಗೆ, ಉಣಿಸಿದವನಿಗೆ, ವಸ್ತ್ರದಾನ ಮಾಡಿದವನಿಗೆ, ನಮಗೆ ನೀರು ಕೊಟ್ಟವನಿಗೆ, ಅನ್ನ ಕೊಟ್ಟವನಿಗೆ, ನಮ್ಮ ನೆರಳು ಕೊಟ್ಟವನಿಗೆ ನಾವು ಸ್ಮರಣೆ ಮಾಡಬೇಕು ಅನ್ನೋದನ್ನ ಹೇಳಿಕೊಡುವ ವೇದಿಕೆ, ಅದೇ ವೇದಿಕೆ ಅಂಬಾ ಮಹೇಶ್ವರಿಯ ಒಂದು ಆಧ್ಯಾತ್ಮಿಕ ಶರಣರ ವೇದಿಕೆ. ಇದು ಏನು ಕೊಡ್ತದಂತಾರೆ ಈ ವೇದಿಕೆ? ಸ್ಮರಣೆ ಮಾಡು, ಹೆತ್ತವರ ಸ್ಮರಣೆ ಮಾಡು. ಈ ಭೂಮಿಗೆ ನಿನ್ನ ಜನ್ಮವನ್ನ ಕೊಟ್ಟಿದ್ದಾರೆ, ಅವರ ಸ್ಮರಣೆ ಮಾಡು. ಗುರು ನಿನಗೆ ಮಾರ್ಗವನ್ನ ತೋರಿಸಿದಾನೆ, ಸತ್ಯದ ಮಾರ್ಗಿ, ಸನ್ಮಾರ್ಗದ ಮಾರ್ಗವನ್ನ ತೋರಿಸಿದಾನೆ, ಅವನನ್ನು ಸ್ಮರಣೆ ಮಾಡು. ಆದರೆ ಒಬ್ಬ ಸಹಾಯ ಮಾಡತಕ್ಕಂತ, ಹಾದಿ ಹೋಗುವಂತ, ದಾರಿ ಹೋಗತಕ್ಕಂತ, ದಾರಿ ಮಧ್ಯದಲ್ಲಿ ಪಾದಯಾತ್ರೆ ಶ್ರೀಶೈಲ ಹೋಗ್ಬೇಕಾದ್ರೆ ನೀರು ಕೊಟ್ಟವ್ರ ಕೈ ಮುಗಿದು ಧನ್ಯವಾದಗಳು ಹೇಳ್ತೀವಿಲ್ರಿಪ್ಪ? ಹೇಳ್ತಿರಿಲ್ ನೀವು? ನಾನಂತೂ ಹೇಳ್ತೀನಿ, ನೀವು ಹೇಳ್ತಿರಿಲ್? ದಾರಿಗೆ ಹೋದವ್ರು, ನೀರು ಕೊಟ್ಟವ್ರು, ಸಹಾಯ ಮಾಡಿದವ್ರು ಧನ್ಯವಾದಗಳನ್ನ ಹೇಳ್ತೀವಿ. ಆಗಿನ ಕಾಲ ಇತ್ತು, ಯಾರ ಬಂದ್ರಂದ್ರ ನಿಮಗೆ ನೀರು ಕೊಡ್ತಿದ್ದಿಲ್ಲ, ನೀರ್ ಜೊತೆ ಬೆಲ್ಲ ಕೊಡ್ತಿದ್ರು, ಮಜ್ಜಿಗೆ ಕೊಡ್ತಿದ್ರು, ಪಾನಕ ಕೊಡ್ತಿದ್ರು. ಆಗಿನ ಮಂದಿ ಬಾಕಲ ಕಟ್ಟಿ ಮುಂದೆ ಕೂತರು, ಬರ್ರಿಪ್ಪ ಒಳಗ ಬರ್ರಿ, ನೀರು ಕೊಡ್ರಿ ಅಂತಿದ್ರು. ಏನು ಸಂಸ್ಕಾರ, ಆ ಧನ್ಯತೆ ಭಾವ ಎಂತದ್ದು, ಆ ಸಂಸ್ಕಾರವನ್ನ ನಡೆ ನುಡಿ. ಇದು ಪವಿತ್ರ ಭಾರತ ದೇಶ. ಈ ದೇಶದೊಳಗೆ ಏನನ್ನು ಹೇಳ್ತದಂತಂದ್ರ, ನಿನಗೆ ವಿದ್ಯೆ ಕೊಟ್ಟು ಗುರುನನ್ನು ಸ್ಮರಣೆ ಮಾಡು, ನಿನ್ನ ಹೆತ್ತ ಕೊಟ್ಟ ಜನ್ಮ ತಾಯಿಯನ್ನ ಸ್ಮರಣೆ ಮಾಡು, ನೀವು ಹೊತ್ತ ಭೂಮಿಯನ್ನ ಸ್ಮರಣೆ ಮಾಡು ಅಂತ ಹೇಳ್ತದ. ಅದೇ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅಂತ ಹೇಳ್ತಾರ. ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರ್ಷ, ಇಷ್ಟೇ ದಿವಸ ಕಟ್ಟು ಕರಾರುಗಳಿಲ್ಲ. ಇಷ್ಟು ವರ್ಷ ಇರ್ತೀನಿ, ಇಷ್ಟು ದಿವಸ ಇರ್ತೀನಿ ಅನ್ನಕ್ಕೆ ಅಗ್ರಿಮೆಂಟ್ ಇಲ್ಲ ಇಲ್ಲಿ. ಬಹಳ ಜನ ಬಾಡಿಗೆ ಮನೆ ತೋತೀರಿ, ಅದಕ್ಕೆ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಇರ್ತದ, 2 ವರ್ಷ 1 ವರ್ಷ, ಅದಕ್ಕೆ ಅಡ್ವಾನ್ಸ್ ಅಂತ ಇರ್ತದ. ಆ ಕಡೆಲ್ಲ ಭೋಗ್ಯ ಅಂತಾರ, ಮೈಸೂರು ಭಾಗ, ದಾವಣಗೆರೆ ಕಡೆ ಎಲ್ಲ ಭೋಗ್ಯ. 3 ವರ್ಷ 8 ಲಕ್ಷ ಕೊಡೋದು, 3 ವರ್ಷ ಆಮೇಲೆ 8 ಲಕ್ಷ ವಾಪಸ್ ಕೊಟ್ರೆ ಆ ಬಾಡಿಗೆ ಮನೆಯನ್ನ ಬಿಡುದು. ಆ 8 ಲಕ್ಷ ಬಡ್ಡಿಯೊಳಗೆ ಮಾಲಕ ತಿನ್ನೋದು. ಕೆಲವೊಬ್ರು ಬಾಡಿಗೆ ಕೊಡ್ತಾರ 3,000, 2,000, 2,500, 10,000 ಮನಿ ತಕ್ಕ ವ್ಯವಸ್ಥೆ ತಕ್ಕಂತ ಲೈಟು, ಬೆಳಕು, ನೀರಿನ ವ್ಯವಸ್ಥೆ
ವ್ಯವಸ್ಥೆ ಅದಕ್ಕೆ 10,000 ಇರ್ತದ, ಕಡಿಮೆ ಇತ್ತಂದ ಕಡಿಮೆ ಇರ್ತದ, ಅದಕ್ಕೆ ಕರಾರುಗಳಿದ. ಆದ್ರೆ ಈ ದೇಹಕ್ಕೆ ಟೈರ್ ಪಂಚರ್, ಇದು ದೇಹ ಅದಲ್ಲ, ಇದಕ್ಕೆ ಎಲ್ಲಿ ತೂತಾಗದಂಗ ಇದಕ್ಕೆ ಹವಾ ತುಂಬಿ ಕಳಿಸ್ಯಾನ. ಆದ್ರೆ ದೇವರ ನಿರ್ಮಾಣ ಮಾಡಿರ್ತಕ್ಕಂಥ ಶರೀರ ಎಂಬ ಟ್ಯೂಬ್ ಅದಲ್ಲ, ಈ ಟ್ಯೂಬ ಯಾವಾಗ ಬೇಕಾದ ಹವಾ ತೆಗೆದು ಸೂಜಿ ಆ ಪಿನ್ನ ಅದು ಅವನ ಕಡೆನೇ ಐತಿ. ಯಾವಾಗ ಬೇಕಾದ ತಕ್ಕೋಬಹುದು, ಯಾವಾಗ ಬೇಕಾದ ಹಾಕಬಹುದು. ಭಾಳ ಜನ ಇತ್ತೀಚೆಗೆ ಮನುಷ್ಯ ಏನು ಮಾಡ್ತದೆ ಅಂತಂದ್ರೆ, ನಮ್ದು ಸೈಕಲ್, ಒಂದು ಕಾರ್ಗಳು, 2 ವೀಲರ್ ಬೈಕ್ ತಗೊಂಡು ಹೋದ್ರೆ ಅದಕ್ಕೆ ಪಂಚರ್ ಇಲ್ಲ ಅಂದ್ರು ವ್ಯಾಪಾರಕ್ಕಾಗಿ 10 ರೂಪಾಯಿ ಬರ್ತದೆ ಅಂತೇಳಿ ಒಂದು ಚೂಜಿ ಕೈಯಾಗಿ ಹಿಡಿದಿರ್ತಾನ. ಎದಕ್ಕೆ ಹೇಳ್ರಿ? 10 ರೂಪಾಯಿ ಬರ್ತಾವು, ಪಂಚರ್ ಆದ್ರೆ ಒಂದು 50 ರೂಪಾಯಿ ಉಚ್ಚಬಹುದು. ಇವಂಗರ ಏನು ಕಡಿಮೆಗೆ ದೊಡ್ಡ ಫಾರ್ಚುನರ್ ಇಟ್ಟಾನ, ಇನೋವಾ ಇಟ್ಟಾನ, ಕಿಯಾ ಇಟ್ಟಾನ, ಕಡೆಗೆ ಚೂಜಿ ಚುಚ್ಚಿ ಟುಸ್ ಅನ್ನಿಸ್ತಾನ. ಅವನು ಮುಂದೆ ಟುಸ್ ಅನಿಸು ರೊಕ್ಕ ಉಚ್ಚಿ ಕಲಿಸ್ತಾನ. ಅದು ಒಂದು ವಿದ್ಯೆ ಅವರಿಗೆ, ಖಳನಾಯಕ ವಿದ್ಯೆ ಅಂತಾರೆ. ಬಹಳ ಜನಕ್ಕೆ ಖಳನಾಯಕ ವಿದ್ಯೆ ಇರ್ತದ, ಕಳ್ಳತನ ವಿದ್ಯೆ ಅಂತ ದುಷ್ಟ ಬುದ್ಧಿಗಳಿರ್ತಾವ. ಹಂಗ ಚೂಜಿ ಚುಚ್ಚಿ ಹವಾ ಮಾಡಿ ಆ ಹವಕ್ಕೂ 10 ರೂಪಾಯಿ ಇಸ್ಕೊಂಡು ಕಳಿಸ್ತೀವಿ. ಸೈಕಲ್ ಇತ್ತಂದ 5 ರೂಪಾಯಿ ಇಸ್ಕೋತೀವಿ, ಕಾರ್ ಗಾಡಿ ಇತ್ತಂದ 20 ರೂಪಾಯಿ ಇಸ್ಕೋತೀವಿ. ಹವಾನು ಮಾರ್ಕೋವಂತ ಗುಣ ಯಾರಿಗೆ ಕೊಟ್ಟಾನ ಅಂದ್ರ ಅದು ಭೂಮಿ ಮೇಲೆ ಎಲ್ಲಾನ ಮಾರ್ಕೊಂಡ್ ತಿನ್ನೋ ಬುದ್ಧಿ ಅದು ಮನುಷ್ಯನಿಗೆ ಮಾತ್ರ ಕೊಟ್ಟಾನ. ಎಲ್ಲವೂ ಹಂಚ್ಕೊ ತಿನ್ನೋ ಗುಣ, ಪ್ರೀತಿಸುವಂತ ಗುಣ ಪರಮಾತ್ಮ ಹೃದಯ ಯಾಕೆ ಕೊಟ್ಟಾನ ಅಂತಂದ್ರ, ಮನುಷ್ಯ ಜನ್ಮ ಯಾಕೆ ಕೊಟ್ಟಾನ ಅಂದ ತಿಳ್ಕೊ. ನೀ ಯಾವುದು ತಂದಿಲ್ಲ ಅಂತ ಬಸವಣ್ಣ ಬರೆಯಕತ್ತಾನ. ಹವಾ ಮಾರ್ತಿಯಲ್ಲೋ 10 ರೂಪಾಯಿಕ, ಹವಾ ಏನಾರ ತಂದಿ ನೀನು? ಹವಾನು ದಾನ, ಗಾಳಿ ನಿಮ್ಮ ದಾನ ಅಂದಾನವ. ಬಹಳ ಜನ ಮಠಮಾನಗಳಿಗೆ ಜಾಗಕ್ಕ, ಗುಡಿ ಗುಂಡಾರಕ್ಕೆ, ಸಾಲಿಗೆ ದಾನ ಕೊಟ್ಟಿರ್ತಾರಿಲ್ರಿ. ನೀವು ಭಾಳ ಬೆರಿಕಿರ್ತೀರಿ. ನೀವು ಹೆಂಗಂತಂದ್ರ ಫ್ಯಾನ್ ಕೊಟ್ಟಿರ್ತೀರಿ ಮಠಕ್ಕೆ, ಸಾಲಿಗೆ. ಕಡ್ಲಪ್ಪ ಎಂಕಪ್ಪ ಜಿಬಿ ಒಂದು ಪ್ಯಾನ್ ಹಚ್ಚಿದಾಗ ಒಮ್ಮೆ ಪ್ಯಾನ್ ಬಂದ್ ಮಾಡ್ತಾನೆ. ಯಾಕೆ ಬಂದ್ ಮಾಡ್ತಾನಂದ್ರ ಈ ಪ್ಯಾನ್ ಗಾಳಿ ಬಿಸಾಕ ನಾನಾ ಕಾರಣ. ಅದು ಪ್ಯಾನ್ ತಿರ್ಗಾಕತ್ತೆ ಅಂದ ಗಾಳಿ ನನ್ನ ಹೆಸರು ಕಾಣಲ್ಲ, ಆಗಾಗ ಎಲ್ಲಾರು ಕೂತಾಗ ಆರಿಸ್ತಾನ. ಯಾಕಂದ್ರೆ ಈ ಪ್ಯಾನ್ ಕೊಟ್ಟದು ಓದಬೇಕಲ್ಲ ಅಂತ. ನಾವೆಲ್ಲ ದಾನವನ್ನ ಹೇಳಬೇಕು, ಕೊಂಡಾಡಬೇಕು, ಹೊಗಳಬೇಕು. ಅಂದಾಗ ನಾವು ದಾನಸೂರು ಅಂತ ಅನ್ಸ್ಕೋಬೇಕು. ನಾವು 4 ಮಂದಾಗ ಹೊಳೆದಾಗ ಅಂತೀವಿ, ಏ ಹುಚ್ಚ, ನಿನಗೇನಾರ ಸ್ವಲ್ಪ ಅರುವದ ಏನು, ತಿಳುವಳಿಕೆ ಅದ ಏನು, ನಿನಗೇನಾರ ಸ್ವಲ್ಪ ಬುದ್ಧಿ ಕೊಟ್ಟಾನೇನು? ನೀ ಯಾವ ಜನ್ಮಕ್ಕೆ ಬಂದಿ? ಮಾನವ ಜನ್ಮಕ್ಕೆ ಬಂದಿ, ನೀ ಅರಿವಿನ ಜನ್ಮಕ್ಕೆ ಬಂದಿ. ನೀ ಮತ್ತೆ ಮರೆಯಾಕತ್ತಿಲ್ಲ. ಮನುಷ್ಯ ಜನ್ಮಕ್ಕೆ ಬಂದು ಪ್ರಾಣಿ ಜನ್ಮದ ಹಂಗ ಜಗಳಾಡಕತ್ತಿಲ್ಲ. ಗ್ವಾದಿಯೊಳಗೆ 2 ಎತ್ತುಗಳಿದ್ದು ಒಂದ ಮೇವು ಒಂದ ಕಡೆ ಹೋಗದು ಜಗಳಾಡ್ತಿರ್ತಾವ. ಹಂಗ ಪ್ರಾಣಿ ಹಂಗ ನೀ ಆಗ್ಬೇಡ. ನೀ ಅರಿವಿನ ಜನ್ಮಕ್ಕೆ ಬಂದಿ, ಮರಿಬೇಡ ಅಂತ ಹೇಳಿ ಜೋರ್ನಳೆ ಚಿಕ್ಕಮಠ ಸ್ವಾಮಿಗಳು ಈ ಊರಿನ ಹಿರಿಯರು ಸೇರಿ ಅರಿವಿನ ಜನ್ಮಕ್ಕೆ ಬಂದು ಮರಿಬೇಡ ಅಂತ ಹೇಳಿ ಪ್ರವಚನ ಹಚ್ಚಿರಲ್ಲ. ಇದು ಅರಿವಿನ ಜನ್ಮ. ನೀನು ಮಾನವ ಜನ್ಮ ಸಾರ್ಥಕ ಆಗ್ಬೇಕು. ಇದು ದಾನದ. ಅವ್ರ ತಾಯಿನೂ ಕೂಡ ಚಿಕ್ಕ ಮಠಕ್ಕೆ ದಾನ ಮಾಡ್ಯಾಳ. ಆ ಮಠನು ಕೂಡ ಒಬ್ರು ದಾನ ಕೊಟ್ಟಿರ್ತಾರ, ಕಲ್ಲು ಕೊಟ್ಟಿರ್ತಾರ, ಕಟ್ಟಿಗೆ ಕೊಟ್ಟಿರ್ತಾರ, ಗದಿಗೆ ಮಾಡಿಸಿರ್ತಾರ, ದೇವಿ ಮೂರ್ತಿ ಮಾಡಿಸಿರ್ತಾರ. ಏನ್ ಬೇಕಾದ ಅನ್ನ ಸಂತೃಪ್ತಿನ ಗುರುಗಳು ಬಟ್ ಹಿಡಿದು ಎಲ್ಲರೂ ದಾನ ಮಾಡಿರ್ತಾರ. ದಾನದಿಂದ ಈ ಜಗತ್ತು ನಡೆದದ. ಹೆತ್ತ ತಾಯಿ ಕೂಡ ನಿನ್ನ ದಾನ ಮಾಡ್ಯಾಳ, ಜೀವ ಕೊಟ್ಟಾಳ. ಪರಮಾತ್ಮ ಈ ಶರೀರ ಕೊಟ್ಟಿರಬಹುದು ನಿನಗ. ನೀ ಭೂಮಿಯಲ್ಲಿ ಹುಟ್ಟಬೇಕಂತ ಆಶೀರ್ವಾದ ಮಾಡ್ಬೇಕು. ಜೀವ ಕೊಟ್ಟವಳು ತಾಯಿನೇ. ನೋಡ್ರಿ, ಮೊನ್ನೆ ಒಂದು ಸೈನ್ಸ್ ಹೇಳ್ತದ, ತಂದೆ ಅಂಡಾನು ಒಂದ್ ಕಡೆ ಆದರೆ ತಾಯಿಯ ಅಂಡಾನು ಬಹಳ ಮುಖ್ಯ ಅಂತ. ಅದು ಶಕ್ತಿ ದೇವತೆ ಅಂತ. ಎದಕ್ಕೆ ಶಕ್ತಿ ದೇವತೆ ಒಳಗೆ ಪುರಾಣ ಹಚ್ಚಾರ ಅಂತಂದ್ರ, ತಾಯಿಯ ಅಂಡಾನು ತಂದೆಯ ತಾಯಿ ಒಂದು ಪಿಂಡದೊಳಗೆ ಹೋಗ್ಬೇಕಾರೆ ತಾಯಿ ಅಂಡಾನದೊಳಗೆ ಸೇರಿ ತಾಯಿಯ ಶಕ್ತಿ ಹೆಚ್ಚಿರ್ತದಂತ, ತಾಯಿ ಗುಣನ ಆ ಮಗುವಿಗೆ ಹೆಚ್ಚಿರ್ತದಂತ. ತಂದೆ ಕಾರಣ ಇರಬಹುದು, ತಾಯಿನ ದೊಡ್ಡಾಕಿ ಅಂತ. ಅದಕ್ಕೆ ಈ ಜಗತ್ತಿನೊಳಗೆ ತಾಯಿ ದೊಡ್ಡಾಕಿ, ತಾಯಿ ದೇವರಂದಾರ, ತಂದೆ ದೇವರಂತ ಎಲ್ಲಿ ಹೇಳಿಲ್ಲ. ಅದಕ್ಕೆ ತಾಯಿ ಜಾಗದಾಗ ಜಗನ್ಮಾತೆ ಇರ್ತಕ್ಕಂಥ, ಜಗತ್ ಸೃಷ್ಟಿ ಇರ್ತಕ್ಕಂಥ ದೇವಿ ವಿಚಾರದೊಳಗ ಈ ಸೃಷ್ಟಿಯೊಳಗ ಭೂಮಿಯೊಳಗ ತಾಯಿಯನ್ನು ಪೂಜಿಸುವಂತ ನೆಲದೊಳಗ ವೇದಿಕೆಯನ್ನು ಹಚ್ಚಿಕೊಂಡು ಆ ತಾಯಿ ಶಕ್ತಿಯೊಳಗ ಈ ಜಗತ್ತೆಲ್ಲ ನಿರ್ಮಾಣ ಆಗೈತೆ ಅಂತ ಹೇಳ್ತದ. ಅವಳಿಗೆ ಸೃಷ್ಟಿ ಎಂದಾರ. ಸೃಷ್ಟಿಯೇ ದಾನ. ಒಂದು ಭೂಮಿ ಭಗವಂತ ಏನೆಲ್ಲ ಕೊಟ್ಟಾನ, ಹಸಿರು ಗಿಡಗಳನ್ನ ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ,
ಕೊಟ್ಟಾನ, ಎಲ್ಲ ಕೊಟ್ಟಾನ, ಕೊಟ್ಟು ಮರ್ತಾನ. ನೀನು ಕಲಿ ಅಂತೇಳಿ ರಾಮನಾಥ ಒಬ್ಬ ಶರಣ 12ನೇ ಶತಮಾನದೊಳಗೆ ಬಸವಣ್ಣವರ ಕಾಲದೊಳಗೆ ಶರಣನಾಗಿ ಲಿಂಗ ಕಟ್ಟಿಕೊಂಡು ರುದ್ರಾಕ್ಷಿ ಧಾರಣೆ ಮಾಡಿ ಹಣೆಯಲ್ಲಿ ಭಸ್ಮವನ್ನು ಧರಿಸಿ ಅಲ್ಲಿರ್ತಕ್ಕಂಥ ಶರಣರಲ್ಲಿ ಕಟ್ಟಿಗೆ ತಂದು ದಾಸೋಹ ಮಾಡತಕ್ಕಂಥ ಎಲ್ಲ 12ನೇ ಶತಮಾನ ಶರಣರಿಗೆ ಕಾಯಕ, ದಾಸೋಹ, ಅರಿವು, ಆಚಾರ, ವಿಚಾರ, ಅಕ್ಷರ ಜ್ಞಾನ ಕೊಟ್ಟು ಪ್ರತಿಯೊಬ್ಬ ಹೃದಯ ಅಕ್ಷರದೊಳಗೆ ಜ್ಞಾನದೊಳಗೆ ಸಂಸ್ಕಾರವನ್ನು ಬರೆಸಿ ಅಲ್ಲಿ ಮೂಡಿರ್ತಕ್ಕಂಥ ವಚನಗಳೇ ಇವೆಲ್ಲ ವಚನಗಳು. ಹೇಳ್ತಾರ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನೋಡ್ರಿ, ಎಲ್ಲ ದಾನನ ಮಾಡ್ಯಾರಂತ. ನಿಮ್ಗೆ ಅನಿಸ್ತದ ಈ ಸೃಷ್ಟಿ ಮಾಡ್ತಕ್ಕಂಥ ಆಗಿಲ್ ತಾನ ಹೇಳಿದೆ, ಒಬ್ಬರ ಮನೆಯೊಳಗೆ ಒಬ್ಬ ಫೋಟೋ ಮಾಡಿ ದಾನ ಮಾಡಿದವರು, ಹೆಲ್ಪ್ ಮಾಡಿದವರು ಒಂದು ಪೆನ್ ಕೊಟ್ಟು ನಮ್ಮ ಆಫೀಸಲ್ಲಿ ಸಹಿ ಮಾಡಿದ ಕೂಡಲೇ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಅಂತೀವಿ. ಆದ್ರೆ ಭಗವಂತ ನಮಗೆಲ್ಲ ಭೂಮಿ ಕೊಟ್ಟಾನ, ನೆಲ ಕೊಟ್ಟಾನ, ಆಕಾಶ ಕೊಟ್ಟಾನ, ಜಗತ್ತು ನೋಡಕ್ ಕಣ್ಣು ಕೊಟ್ಟಾನ. ಇದೊಂದು ವೇದಿಕೆ ಏನಂತಂದ್ರೆ ಥ್ಯಾಂಕ್ಸ್ ಹೇಳಕ್ಕ ಭಗವಂತ ನನಗೆ ಇಷ್ಟೆಲ್ಲ ಕೊಟ್ಟು ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ವೇದಿಕೆ ಏನಿದ್ರೆ ಅದು ಥ್ಯಾಂಕ್ಸ್ ಅನ್ನೋದು. ಧನ್ಯವಾದ, ಕನ್ನಡದಲ್ಲಿ ಧನ್ಯವಾದಗಳು. ಸೃಷ್ಟಿಯನ್ನು ನಿರ್ಮಾಣ ಮಾಡತಕ್ಕಂಥ ಭಗವಂತ ಯಾರೋ ಒಬ್ಬ ದಾನ ಮಾಡ್ತಕ್ಕಂಥ ಹೆಲ್ಪ್ ಮಾಡಿದವ್ರಿಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಥ್ಯಾಂಕ್ಸ್ ಹೇಳ್ತೀವಿ, ಪೆನ್ ಕೊಟ್ಟವ್ರಿಗೆ. ಈ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕ ಒಬ್ಬ ಕರ್ತಾರಿದ್ದಾನೆ, ಅವನ ಫೋಟೋ ಯಾರು ನೋಡಿಲ್ಲ. ಸುಮ್ಮನೆ ಒಬ್ಬ ಚಿತ್ರಕಾರ ಅಂದ್ರೆ ಚಿತ್ರಕಾರ ಒಂದು ಕಲೆಗಾರ, ಶಿಲ್ಪಗಾರ, ಚಿತ್ರಗಾರ, ಮೂರ್ತಗಾರ, ಸಂಗೀತಗಾರ, ಪ್ರವಚನಗಾರ, ಇವರು ಲೋಕದಲ್ಲಿ ಹುಟ್ಟಿ ಹೀಗಿದ್ದಾನೆ ಅಂತ ಹಾಡಿತಾರೆ. ಒಬ್ರು ಹಾಡುವ ಭಗವಂತ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಹಾಡ್ತಾನೆ. ಚಿತ್ರ ತೆಗೆದವನು ಹೀಗಿದ್ದಾನೆ ಹಾಗಿದ್ದಾನೆ, ಅವನು ನಾಗಾಂಬರಾಗಿದ್ದಾನೆ, ಚರ್ಮಾಂಬರಾಗಿದ್ದಾನೆ, ಅವನು ಭಸ್ಮಾಂಬರಾಗಿದ್ದಾನೆ, ಅವನು ಜಟಾಜೂಟನಾಗಿದ್ದಾನೆ, ಅವನು ತ್ರಿಶೂಲಧಾರಿಯಾಗಿದ್ದಾನೆ, ಢಮರೂರಾಗಿದ್ದಾನೆ ಅಂತೇಳಿ ಅವನನ್ನ ಮೇಲೆ ನಾಮಾವಳಿಗಳನ್ನು ಮಾಡ್ತಾರೆ. ಅವನ ಮೇಲೆ ಚಂದ್ರಶೇಖರ ಅಂತಾರೆ, ಅವನಿಗೆ ಭಸ್ಮಾಂಬರ ಅಂತಾರೆ. ಹಂಗ ಚಿತ್ರಗಾರ ನಿರ್ಮಾಣ ಮಾಡ್ತಾನೆ. ಆದ್ರೆ ಭಗವಂತನ ಹೇಗಿದ್ದಾನಂತೇಳಿ ಯಾರೂ ಪ್ರತ್ಯಕ್ಷವಾಗಿ ನೋಡಿಲಿಲ್ಲ. ಈ ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡ್ಯಾನ, ನಮಗೆಲ್ಲ ಕೊಟ್ಟಾನ, ದಾನ ಮಾಡ್ಯಾನ, ಧರ್ಮ ಮಾಡ್ಯಾನ, ಏನೆಲ್ಲ ಇಟ್ಟಾನ. ನಾವು ಹುಟ್ಟಕ್ಕಿಂತ ಮೊದಲ ಈ ಭೂಮಿಯನ್ನು ಇಟ್ಟಾನಿಲ್ರಿ. ಭೂಮಿ ರೆಡಿ ಇತ್ತಿಲ್ಲ. ನೀವು ಸತ್ರು ಭೂಮಿ ಇರ್ತದ, ನೀವಿದ್ರೂ ಭೂಮಿ ಇರ್ತದ. ನೀವು ಈ ಹುಟ್ಟಕ್ಕಿಂತ ಮೊದಲು ಭೂಮಿ ಇತ್ತು, ನೀವಿದ್ದಾಗೂ ಭೂಮಿ ಇತ್ತು. ನೀವು ಮುಂದೆ ಮೇಲೆ ನಿಮ್ದು ಲಾಸ್ಟ್ ಜಾತ್ರೆ ಮಾಡ್ತಾರಲ್ರಿ, ಆಮೇಲೂ ಭೂಮಿ ಇರ್ತದೆ. ಭೂಮಿ ಇರುವುದ ನೀವು ಹುಟ್ಟಕ್ಕಿಂತ ಮೊದಲು ಇತ್ತು, ಮಧ್ಯೆ ಇತ್ತು, ಆಮೇಲೆ ಇತ್ತು. ಜಗತ್ತನ್ನ ನಿರ್ಮಾಣ ಮಾಡಿಟ್ಟಾನ ಭಗವಂತ. ಭೂಮಿಯನ್ನ ಇಟ್ಟಾನ, ಎಷ್ಟು ಚಂದ ಇಟ್ಟಾನ ಭೂಮಿಯನ್ನ. ಎಷ್ಟು ಮಳೆ ಆದ್ರು, ಪ್ರಳಯ ಆದ್ರು, ಭೂಕಂಪ ಆದ್ರು ಇಂಗುವಂತ ಶಕ್ತಿ ನಾ ಭೂಮಿಗೆ ಕೊಟ್ಟಾನ. ನೀವು ಏನು ಮಾಡಿರಿ, ಟಾರ್ ರೋಡ್ ಮಾಡಿರಿ, ಅಲ್ಲಿ ಬಿದ್ರೆ ನಿಮ್ಗೆ ಕೆತ್ಕೊಂಡು ಕನ್ನ ಮಾರಿ ಕೈಯ ಕೂಡ ಕೆತ್ತಾವ. ನೀವು ಮಾಡಿದ ನಿರ್ಮಾಣ ಟಾರ್ ಇರ್ಬೋದು, ಸಿಮೆಂಟ್. ಆದ್ರೆ ಭಗವಂತ ನಿರ್ಮಾಣ ರೋಡಿನೊಳಗೆ ಮಳೆ ಆದ್ರೆ ನೀರು ಹಿಂಗ್ತದ. ಆದ್ರೆ ಬೆಂಗಳೂರು ಮಹಾನಗರದಲ್ಲಿ ನಾ ಮಾಡುವಂತ ಸರ್ಕಾರ ನಿರ್ಮಾಣದ ಸಿಮೆಂಟ್ ರೋಡ್ಗಳಿಂದ ನೀರು ಹಿಂಗ್ತಾ ಇಲ್ಲ, ಪ್ರಳಯ ಆಗಿ ನೀರು ಮನೆಯೊಳಗೆ ಬರಕತ್ತದ. ಭಗವಂತ ನಿರ್ಮಾಣ ಮಾಡ್ಯಾನ, ಭೂಮಿಯನ್ನ ಇಂಗುವಂಗಿಟ್ಟಾನ. ನಾವು ನಿರ್ಮಾಣ ಮಾಡಿವಿ, ಜರಿಯೋಂಗಿಟ್ಟಿವಿ, ಪೆಟ್ಟಾಗೋಂಗಿಟ್ಟಿವಿ. ಭಗವಂತ ಬಿದ್ರೆ ಮಣ್ಣಾಗ ಪೆಟ್ಟಾಗಿರಬಾರ್ದು. ಅದು ಭಗವಂತ ನಿರ್ಮಾಣ ಮಾಡತಕ್ಕಂಥ ಭೂಮಿ. ಅದು ನಮ್ಮನ್ನ ಗುರುತಾಕ್ಷರ ಶಕ್ತಿ ಅದ. ಆಕಾಶದಿಂದ ಮ್ಯಾಲ ಹೋಗದ್ರ ಹಿಡ್ಕೋತದ ಭೂಮಿ. ಆ ತಾಕದ ಗುರುತಾಕ್ಷರ ಶಕ್ತಿ ಆ ಭೂಮಿ ತಾಯಿ. ಆ ಶಕ್ತಿ ನಿಮ್ ಮೂರೊಳಗ ಅಂಬಾ ಮಹೇಶ್ವರನ ಸುಗಳ, ಅವಳು ಭೂಮಿ ತಾಯಿ. ನಿಮ್ ಹತ್ತಳು ಭೂಮಿ ತಾಯಿ. ಇಲ್ಲಿ ಜಗತ್ತನ್ನು ಬೆಳುವಂತ ಅಂಬಾ ಮಹೇಶ್ವರು ಕೂಡ ಒಂದು ಭೂಮಿ ತಾಯಿ. ನಮ್ಮನ್ನು ಹಡದಾಕಿನ ಭೂಮಿ ತಾಯಿ, ಹಡದ ಮೇಲೆ ಹಿಡಿದಾಕಿನ ಭೂಮಿ ತಾಯಿನೇ. ಈ ಭಾರತಾಂಬೆ ಕೂಡ ಜಗನ್ಮಾತೆ, ಕನ್ನಡಾಂಬೆ ಅಂತೀವಿ. ಎಲ್ಲರನ್ನು ತಾಯಿ ರೂಪದೊಳಗೆ ಕಾಣ್ತೀವಿ. ಹರೆ ನೀರಿನ ಗಂಗಾ ಅಂತೀವಿ, ಯಮುನಾ ಅಂತೀವಿ, ಸರಸ್ವತಿ ಅಂತೀವಿ, ನರ್ಮದೆ ಅಂತೀವಿ. ಎಲ್ಲರಲ್ಲಿ ಹೆಣ್ಣತನವನ್ನ ಕಾಣ್ತೀವಿ, ತಾಯಿಯನ್ನ ಕಾಣ್ತೀವಿ. ಅದಕ್ಕೆ ಭೂಮಿಗೆ ಆಕರ್ಷಣ ಶಕ್ತಿ ಇದೆ, ತಾಯಿಗೆ ಜನನ ಮಾಡುವಂತ ಶಕ್ತಿ ಇದೆ, ಭೂಮಿಗೆ ಒಂದು ಕಾಳು ಹಾಕಿದ 4 ಕಾಳು ಕೊಡುವಂತ ಶಕ್ತಿ ಇದೆ. ಆ ಶಕ್ತಿ
ಆರಾಧನೆ ಈ 5 ದಿನಗಳ ಪರ್ಯಂತರು ಮಾಡಾಕತ್ತಾರ. ಇದು ತಾಯಿಯ ಸ್ಮರಣೆ, ಇದು ಜಗನ್ನೆಯ ಸ್ಮರಣೆ ಅಂತಾರೆ. ಅವಳ ಹೆಸರಿನೊಳಗ ಏನೆಲ್ಲ ಕೊಟ್ಟಿ ನಮ್ಮವ್ವ ಅಂತ ಹೇಳಿ ಅವಳ ಅಮ್ಮನ ಜಾತ್ರೆಯನ್ನ ಮಾಡಾಕತ್ತೀರಿ. ಊರನ್ನ ಕಾಯ್ತಾಳ, ನಮ್ಮೆಲ್ಲರನ್ನು ಸಲ್ಲುತ್ತಾಳ ನಮ್ಮ ಅಂಬಾ ಮಹೇಶ್ವರಿ. ಹೀಗಾಗಿ ಜಗಜ್ಜನೆಯನ್ನ, ಜಗತ್ ಪರಮಾತ್ಮನನ್ನ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಸೃಷ್ಟಿಯೊಳಗ ಒಬ್ಬ ವ್ಯಕ್ತಿ, ಒಬ್ಬ ಶ್ರೀಮಂತ, ಒಬ್ಬ ಅಪ್ಪನ ಆಸ್ತಿಲ್ತಕ್ಕಂಥ ಕೋಟ್ಯಾಧೀಶ ಗೌರ್ಮೆಂಟ್ ನೌಕರಿದವನು ಗಂಡ ಹೆಂತಿರ್ತಾರೋದು ಮಗು ಇರ್ತದ ಅಂತಂದಾಗ ನಮ್ಮ ಆಸ್ತಿ, ನಮ್ಮ ಅಪ್ಪ ಕೊಟ್ಟದ ನೌಕರಿ ನನಗೆ ಬಂದದ ಗೌರ್ಮೆಂಟ್ ನೌಕರಿ. ಅಪ್ಪ ಗೌರ್ಮೆಂಟ್, ತಾಯಿ ಗೌರ್ಮೆಂಟ್, ಮಗ ಗೌರ್ಮೆಂಟ್, ಗಂಡ ಹೆಂಡತಿ ಗೌರ್ಮೆಂಟ್. ಆ ಮಗು ತನ್ನ ತಂದೆಗೆ ಭಗವಂತನ ಇರುವಿಕೆನ ಹೇಳ್ತಾನಂತ. ಶ್ರೀಮಂತರಿಗೆ ಲೋಲೊಳಗೆ ತುಪ್ಪಿರ್ತಕ್ಕಂಥ ಮನುಷ್ಯನಿಗೆ ಅಹಂಕಾರ ತುಂಬ್ಯದ. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ರೊಕ್ಕ ಹೆಚ್ಚಾಗ್ಯದ, ಭಗವಂತ ಇಲ್ಲ ಅಂತಿದ್ದಂತ ಆಫೀಸಿನ ಕೂತ್ಕೊಂಡು. ಭಗವಂತ ಎಲ್ಲಿದನ್ನ ತೋರಿಸುವಂತಿದ್ದಂತ ಮಗು. ಆದ್ರೆ ಒಂದಿನ ಮಗು ಟೇಬಲ್ ಮೇಲೆ ಹೋಗ್ತದಂತ, ಹೋಗಿ ಅವನು ಬರ್ದಿರ್ತಕ್ಕಂಥ ಪೇಪರ್ ಮೇಲೆ ಚಿತ್ರ ಬರೀತದಂತ. ಗೋಪುರಗಳನ್ನ, ಗುಡ್ಡಗಳನ್ನ, ಸೂರ್ಯನನ್ನ, ಗಿಡ ಮರಗಳನ್ನ, ತೆಂಗಿನ ಗಿಡಗಳನ್ನ ಮಾಡಿ ಆ ನಿಸರ್ಗವನ್ನು ಹರಿ ನೀರನ್ನು ಮಾಡಿ ಸೂರ್ಯನ ಕಿರಣ ಬರುವುದನ್ನ ಆ ಪೇಪರ್ದೊಳಗೆ ಚಿತ್ರಿಸಿ ಅಲ್ಲಿರ್ತಕ್ಕಂಥ ಕಾಜಿನ ಟೇಬಲ್ ಮೇಲೆ, ಕಾಜಿಂದ ಒಂದು ರೌಂಡ್ ಟೇಬಲ್ ಆಫೀಸ್ನಾಗ ಇದ್ದದನ್ನ ಅದರ ಮೇಲೆ ಇಟ್ಟು ಬರ್ತದಂತ. ಮೊದಲೇ ಸ್ಟ್ರಿಕ್ ಇದ್ದಂತ ಗೌರ್ಮೆಂಟ್ ಸರ್ ಮಗ ಇರೋದ್ರಿಂದ. ಅವಾಗಂತಾನಂತ, ನನ್ನ ಚೇಂಬರ್ದೊಳಗೆ ನನ್ನ ಪರ್ಮಿಷನ್ದಲ್ಲಿ ಯಾರು ಬಂದ್ರು, ಅದ್ರೊಳಗೆ ನನ್ನ ಪೇಪರ್ದೊಳಗೆ ಚಿತ್ರವನ್ನು ಯಾರು ನಿರ್ಮಾಣ ಮಾಡಿದ್ರು, ಅದ್ರೊಳಗೆ ಈ ಸೀಸನ್ ಯಾರು ಬಳಸಿದ್ರು ಅಂತ ಕೇಳಿದಂತ. ಅವಾಗ ಅಲ್ಲಿ ಅವರಿಬ್ರು ಹೆಂಡತಿ ಮತ್ತು ಮಗು ಬಂದ್ರಂತ. ನೋಡ್ರಿ, ಭಗವಂತ ಇಲ್ಲ ಅಂತೀರಿ, ತೋರಿಸು ಅಂತೀರಿ, ಮತ್ತೆ ದೇವ್ರು ಇಲ್ಲ, ಮತ್ತೆ ನಿಮಗೆಲ್ಲ ಪಗಾರ ಹೆಂಗ್ ಬಂತು, ನೌಕರಿ ಹೆಂಗ್ ಸಿಕ್ತು, ಭಗವಂತನ ಕೃಪಾ ಇಲ್ಲ, ನನ್ನ ತಂದೆ ಆಸ್ತಿ ಅದ ಅಂತೀರಿ, ನಾವಿದ್ದ ಗಳಿಸಿದೆಲ್ಲ ಬಂದದಂತ ಅಹಂಕಾರದ ಮಾತಾಡ್ತೀರಿ. ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಹಂಗ ಬೇಕು, ಹಂಗೆ ಗಿಡ ಮರ ಗುಡ್ಡಗಳನ್ನ ಭೂಮಿಯನ್ನ ಎಲ್ಲ ಮಾಡಿಟ್ಟಲ್ಲ, ಇಲ್ಲಿ ಒಬ್ಬ ಪರಮಾತ್ಮ ಇದ್ದದನ್ನ ನೀವು ಮರಿಬೇಡ್ರಿ ಅಂತ ಹೇಳಿ ಆ ಮಗು ಹೇಳ್ತದಂತ, ಹೆಂಡತಿ ಹೇಳ್ತಾಳಂತ. ಅದಕ್ಕೆ ಸೃಷ್ಟಿಕರ್ತ ಇದ್ದಾನೆ ಇದ್ದಾನೆ ಅನ್ನೋದನ್ನ ನೀವು ಮರಿಬೇಡ್ರಿ. ಯಾಕಂದ್ರ ಈ ಭಗವಂತ ಇಳೆಯನ್ನ ಕೊಟ್ಟಿದ್ದಾನೆ, ಭೂಮಿಯನ್ನ ಕೊಟ್ಟಿದ್ದಾನ, ಅಡ್ಡಾಡರ್ ಕೊಟ್ಟಾನ, ಎಲ್ಲ ಕೊಟ್ಟಾನ. ಭೂಮಿಯನ್ನ ಯಾರು ಒಯ್ಯಂಗಿಲ್ರಿ. ಯಾರು ಒಯ್ತಿರೇನು ಭೂಮಿಯನ್ನ? ಯಾರು ಒಯ್ತಿರಿ ಭೂಮಿಯನ್ನ? ಯಾರು ಒಯ್ದಾನ? ಊರ್ ಗೌಡ ಕುದುರೆ ಹಸುವಟ್ಟು ಓಡಾಡುವಟ್ಟು ಆಸ್ತಿ ಇರ್ತದ. ಭೂಮಿಯನ್ನು ಒಯ್ಯಾಕ ಸಾಧ್ಯದ? ದೊಡ್ಡ ರಾಜಕೀಯನಿರ್ಲಿ, ದೊಡ್ಡ ಮಟ್ಟದ ಸನ್ಯಾಸಿನೇ ಇರ್ಲಿ, ಅವ ದೊಡ್ಡ ಯೋಗಿನಿರ್ಲಿ, ತ್ಯಾಗಿನಿರ್ಲಿ, ಮಹಾತ್ಮನಿರ್ಲಿ, ಯಾರ ಒಯ್ಯಾಕದನ್ನ ರಾಜಕಿರ್ಲಿ, ಮಹಾರಾಜನಿರ್ಲಿ, ಜನಸಾಮಾನ್ಯ ಊರ್ ಗೌಡ ಇರ್ಲಿ, ಅವ ಮಣ್ಣು ಒಯ್ಯಾಕ ಯಾರು ಸಾಧ್ಯ ಇಲ್ಲ. ತಾಯಿ ಗರ್ಭದೊಳಗೆ ಮುಷ್ಟಿ ಇಟ್ಕೊಂಡು ಬರ್ತದ, ಇದು ಮಣ್ಣಾಗೂ ಕೂಡ ಹಂಗೆ ಹೋಗ್ತದ. ಜಿಂದಗಿ ಮೇ ಹೈ ಖಾಲಿ ಹೈ, ಖಾಲಿ ಹೈ, ಖಾಲಿ ಹೈ. ಏನದ? ಖಾಲಿ ಮುಷ್ಟಿ ಹಿಡ್ಕೊಂಡು ಮುದ್ದ್ಯಾಗ ತಾಯಿ ಹೊಟ್ಟೆ ಹುಟ್ಟು ಬರ್ತದ, ಮುದ್ದ್ಯಾಗ ಮುಷ್ಟಿ ಮುಡ್ಕೊಂಡು ಒಂದ್ರ ಮೇಲೆ ಕೈ ಇಟ್ಕೊಂಡು ಸುಮ್ಮ ಕುಂದಿರ್ತದ. ಇದು ತಾಯಿ ಗರ್ಭದಿಂದ ಭೂ ಗರ್ಭದೊಳಗ ಹೋಗುವೊಳಗೆ ಏನು ಒಯ್ಯಂಗಿಲ್ಲ. ಏನಾರ ಒಯ್ಯುದಿತ್ತಂದ ಸಂಸ್ಕಾರ ಮಾತ್ರ ಈ ಭೂಮಿಯಿಂದ ಒಯ್ಯಾಕ ಸಾಧ್ಯದ. ನೀನು ಒಳ್ಳೆಯವನ, ನೀನು ಚಲೋ, ನೀನು ಕೆಟ್ಟ ಅನ್ನೋದಷ್ಟ ಅದ, ಏನೂ ಒಯ್ಯಂಗಿಲ್ಲ. ಇದು ಭೂಮಿ ದಾನ ಕೊಟ್ಟಾನ ಭಗವಂತ. ಇದ ಭೂಮಿಯೊಳಗೆ ಹುಟ್ಟತಿ, ಇದ ಭೂಮಿಯೊಳಗ ಆಟ ಆಡ್ತಿ, ಇದ ಭೂಮಿಗಾಗಿ ಹೊಡೆದಾಡ್ತಿ, ಇದ ಭೂಮಿಯೊಳಗ ಮಣ್ಣಾಕ್ತಿ. ಆ ಭೂಮಿ ಅಂತದಂತ ಅಣ್ಣ ತಂಬರ ಜಗಳ ಅಳಿತದ. ಇದು 3 ಅಡಿ 6 ಒಳಗೆ ಇದ ಮಣ್ಣೊಳಗೆ ಮಣ್ಣಾಗಿ ಹೋಗ್ತೀರಿ, ನನಗೆ ಸಂಬಂಧ ಯಾಕೆ ಜಾಡ್ತೀರಿ ಅಂತದಂತ. ಯಾಕ ಈ ಭೂಮಿಯೊಳಗೆ ಆಟ ಆಡಿ ಹೋಗುದದ, ನಗದಾಡಿ ಹೋಗುದದ, ಕುಣಿದಾಡಿ ಹೋಗುದದ. ಆದ್ರೆ ಒಂದು ದಿನ ಹೋಗುದು ಗ್ಯಾರಂಟಿ ಅದ. ಆ ಹೋಗೋ ಮುನ್ನ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೋಗುದದ.